ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರೇಮದ ಪಯಣ ಯೂಟ್ಯೂಬ್ ಚಾನಲ್. ಇವತ್ತು ಸಂಕ್ರಾಂತಿ ಇರುವ ಕಾರಣ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಇವಾಗ ಟೆಂಪಲ್ಗೆ ಹೋಗ್ಬೇಕಂತ ಹೋಗ್ತಾ ಇದ್ದೀವಿ, ಆಂಜನೇಯ ಟೆಂಪಲ್ಗೆ. ಹೋಗಿ ರಿಟರ್ನ್ ಬಂದು ಮನೇಲೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಇಬ್ಬರೇ ಇರೋ ಕಾರಣ ಜಾಸ್ತಿ ಹಬ್ಬದ ಊಟ ಏನು ಮಾಡ್ಕೊಳಲ್ಲ, ನಾರ್ಮಲ್ ಆಗಿ ಏನು ಮಾಡ್ಕೊಂಡು ಊಟ ಮಾಡೋದು. ಬನ್ನಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ವಿ. ಟೆಂಪಲಲ್ಲಿ ನಮ್ಮ ಮನೇಲಿ ಪೂಜೆ ಆಗಿದೆ, ನಮ್ಮ ಗುಡ್ಡ ಪೂಜೆ ಮಾಡಿದಾನೆಲ್ಲ. ಹೇಗಾಗಿದೆ ಕಮೆಂಟ್ ಮಾಡಿ. ಮನೆಲ್ಲ ಕ್ಲೀನ್ ಮಾಡಿದ್ವಿ, ಬರೀ ಇದೇ ಕೆಲಸ ನೋಡಿದ್ವಿ, ಬರೀ ಹಾಳು ಮಾಡೋದು. ಬರೀ ಹಾಳು ಮಾಡ್ತಾನೆ. ನೀವೇನು ಮಾಡತ್ತೀರಿ? ನಾವು ದೇವ್ರಿಗೆ ಎಣ್ಣೆ ತೊಗೊಂಡ್ತೀವಿ. ಅದು ಮನೆಗೆ ಇದನ್ನ ಹಾಕ ಕಿಟಕಿ. ಬಾ ಪೂಜೆ, ಬರ್ರಿ ಬೂ ಹೋಗೋಣ, ಬರ್ರಿ ಬೂ ಬರ್ತೀವಲ್ಲೇ. ಹಾಂ ಐ ಬೂ ಬರ್ತೀವಲ್ಲೇ. ನಡೀರಪ್ಪ ಶಿವನ್ ಇತ್ಕ ಅವನ್ನ ಡಬ್ಬಿ ಎಣ್ಣೆ ಡಬ್ಬಿ ತಗೊಂಡೆ. ಮಕರ ಸಂಕ್ರಾಂತಿ ಶಾಂತಿ ಹೆಂಗಿದೆ ನೋಡ್ರಿ ವ್ಯೂ. ನಾ ಆ್ಯಕ್ಚುಲಿ 3rd ಫ್ಲೋರಲ್ಲಿ ಇರೋದು. ನನ್ನ ಕಾರ್ ಬಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಅದೇ ಸೆಕೆಂಡ್ ಒಂದು ನನ್ನ ಕಾರು ಹೋಗಿದ್ದೇವೆ. ಕಾರ್ ತೊಗೊಂಡು ಹೋಗ್ಬೇಕು. ಇಷ್ಟು ಚೆನ್ನಾಗೈತೆ ನೋಡಿ. ಗಾಳಿಪಟ ಹಾರಿಸ್ತಾ ಇದ್ದಾರೆ ಹುಡುಗರೆಲ್ಲ ಇಲ್ಲಿ. ಹೌದಾನೆ? ಏನಪ್ಪ ನಮ್ಮ ಕಡೆ ಎಲ್ಲ ಹೊಲಕ್ಕೆ ಹೋಗಿ ಊಟ ಮಾಡೋದು, ಇಲ್ಲ ಹೊಳಿಗೆ ಹೋಗಿ ಊಟ ಮಾಡೋದು, ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡು ಅದು ಸ್ಪೆಷಲ್. ನೆಪ ಮಾತ್ರಕ್ಕೆ ದೇಹ ಇದೆ. ಇದು ಅಯ್ಯೋ ಆಕಾರ ಮಾಡಿ ಆಕಾರ ಹತ್ತಕ್ಕೆ ಹೊಂಟ ಹುಡುಕಿ ನೀನು. ಅಯ್ಯೋ ದೇವ್ರೇ, 1 ವರ್ಷ ಆಯ್ತು. ನಾನು ಕರೆಕ್ಟ್ ಇದು ಪಂಚಮುಖಿ ಆಂಜನೇಯ ಟೆಂಪಲ್, ನಿಯರ್ ಸಮೇತನಹಳ್ಳಿ ಹತ್ರ ಇದೆ. ಟೆಂಪಲ್ ಓಪನ್ ಆಗಿರಲಿಲ್ಲ ಆ್ಯಕ್ಚುಲಿ. ಡೆಕೋರೇಷನ್ ಮಾತ್ರ ಮಸ್ತಾಗಿತ್ತು ಆಂಜನೇಯಂದು. ಪಂಚಮುಖಿ ಆಂಜನೇಯ. ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್. ಇದು ಆಂಜನೇಯ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇದೆ. ಆಯಿತು, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರಿಗೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ದು.
ಇವಾಗ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ. ಸೊ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಹೋಗಿ ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದು. ಅಪ್ಪಾಜಿ ಅವರಿಗೆ IAS ಅಂದರೆ ಇಷ್ಟ. ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ ಮಿರ್ಚಿ ಇಡ್ಲಿ ವಡ. ಮಿರ್ಚಿನೇ ಇದೆ ಕಟ್ ಮಾಡಿ ಚಟ್ನಿ ಎಣ್ಣೆನ ಹಾಕಿಬಿಟ್ರೆ ಮಂಡಕ್ಕಿ ಅಂತ ತಿಂದ್ವಿ. ಗಿರ್ಮಿಟ್ಟಿ ಮಂಡಕ್ಕಿ ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ಮ ಉತ್ತರ ಕರ್ನಾಟಕದ್ದಲ್ಲ, ಮಿರ್ಚಿ ಚೆನ್ನಾಗಿದ್ದಲ್ಲ. ಮಿರ್ಚಿ ಚೆನ್ನಾಗಿದ್ದು ಮಂಡಕ್ಕಿಗಿಂತ, ಹ್ಮ್. ಗಿರ್ಮಿಟ್ಗಿಂತ ಮಿರ್ಚಿ ಗಿರ್ಮಿಟ್ಟಿ ಮಂಡಕ್ಕಿನ ಈ ಮಿರ್ಚಿ ನಾರ್ಮಲ್ ಮನ್ಯಾಗ ಮಾಡ್ದಂಗಿದ್ದು ಸೇಮ್ ನಮ್ಮ ಕಡೆ ಟೇಸ್ಟ್ ಮಿರ್ಚಿ. ಚೆನ್ನಾಗಿದೆ. ಈ ಥರ ಮಿರ್ಚಿ ತಿಂದು ಭಾಳ ದಿನ ಆಗಿತ್ತಲ್ಲ. ನಮ್ಮ ಈ ಥರ ಊರಾಗ taste ಹಾವೇರಿಗೆ ಹೋದ್ವಿ ಅಂದ್ರೆ ತಿಂತಿದ್ವಿ. ರೇಣುಕಾ ದರ್ಶಿನಿ ಫೇಮಸ್ ಅಲ್ಲೇ. ಮಿರ್ಚಿ ಗಿರ್ಮಿಟ್ಟಿಗೆ. ಇಲ್ಲಿ ಅಂತ ಮಿರ್ಚಿ ಸಿಗಂಗಿಲ್ಲ. ಎಲ್ಲ ಕಡೆ ತೊಗೊಂಡ್ರೆ ಬಜ್ಜಿ ಅಂತಂದು ಮಾಡ್ಕೊಡೋದಪ್ಪ. ಅದೇನು ಅಷ್ಟೇನು ಟೇಸ್ಟ್ ಅನ್ಸಂಗಿಲ್ಲ. ಬಟ್ ಈಗ ಚೆನ್ನಾಗಿತ್ತು, ಸೇಮ್ ನಮ್ಮ ಕಡೆ ಟೇಸ್ಟ್. ಗಾಡಿ ಸಂಬಂಧ ಲೇ ಕಿಡಿಗೇಡಿ ಏನ್ ಮಾಡ್ತಿದ್ದಿ? ಗಾಡಿ ಓಡಿಸ್ತೀನಿ ನೀನೆ. ಪಪ್ಪ ಇಲ್ಲ ಒಟ್ಟ ಸುಮ್ಮನೆ ಇರಂಗಲ್ಲ. ಒಟ್ಟು ಕುಂತಲ್ಲಿ ಕುಂದ್ರಂಗ ನಿಂತಲ್ಲಿ ನಿಂದ್ರಂಗಿಲ್ಲ. ಎಲ್ಲಾರ ಇಳಿದು ಓಡ್ಬೇಕು. ರಿಟರ್ನ್ ಮನೆಗೆ ಬಂದ್ವಿ. ಇವಾಗ ಏನಿಲ್ಲ, ಅಡುಗೆ ಏನಾದರೂ ಮಾಡ್ತಾಳಲ್ಲ ಹಚ್ಚಿ ಮಾಡ್ಕೊಂಡು ಊಟ ಮಾಡಿ. ಏನದು ಹಾಡು ಏನು ನೀ ಹೇಳೋದು? ಅದು ಗುಂಡ ಏನದು ಟ್ರು ಮಾಡಿದ್ರಿ? ಏನದು ಆರ್ಡ್ರ್ ಹೇಳೋದು ಹೋಗಿ. ಹಂಗೆ ಸುಮ್ಮನೆ ಕೇಕಿ ಹೊಡೆಯೋದು, ಹಂಗಾಗಿ ಏನು ಬೇಕಾದ್ರೆ. ಹೌದಲ್ಲ? ಮ್ಯಾಲೆ 3rd ಫ್ಲೋರ್ಗೆ ಹೋಗೋದ್ರಾಗ ಹಾಂ, ಕೆಳಗೆ ಇಳಿದೇನೆ ಈಸಿಯಾಗಿ ಇಳಿದು ಬಿಡ್ತೀವಿ. ಹತ್ತಬೇಕಾದ್ರೆ ಐತಲ್ಲ, ಹತ್ತಬೇಕಾದ್ರೆ ಐತೆ ನೋಡಿ. ಅಪ್ಪ ಉಫ್ ಉಫ್. ಸಾಕಾಗ್ತೈತಿ. ಆ ಹುಡುಗರು ಇಷ್ಟ ಅತ್ತೆ ಬಂದಾರ್ರಿ ಗುಂಡ. ಅತ್ತೆ 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 ಅವ್ನಿಗೆ ಮೇ ಬಿ ನಿದ್ದೆ ಬಂದಿರ್ಬೇಕು, ಅದಕ್ಕೆ ಅಷ್ಟು ಹಠ ಮಾಡತ್ತಾನ. ನಿದ್ದೆ ಬಂದರೆ ಹೊಟ್ಟೆ ಶಿವಾದ ಅಷ್ಟೇ ಅವ ಹಠ ಮಾಡೋದಿಲ್ಲ. ಅಂದರೆ ಆ ಥರ ಏನು ಹಠ ಮಾಡಲ್ಲ ಪಾಪ, ಸುಮ್ಮನೆ ಇರುತ್ತೆ, ಆಟ ಆಡ್ತೈತಿ. ನಿದ್ದೆ ಬಂದಿರ್ಬೇಕು ಮೇ ಬಿ. ಏಯ್ ಗುಡ್ ನೈಟ್ ಹೇಳಪ್ಪಾಜಿ. ಗುಡ್ ನೈಟ್, ಗುಡ್ ನೈಟ್. ಸಾರಿ ನಿದ್ದೆ ಜೋರದ ಅವನಿಗೆ, ಅದಕ್ಕೆ ಅಷ್ಟು ಹಠ ಮಾಡೋದಿಲ್ಲ. ಅಂದ್ರೆ ಪಾಪ ಹಠ ಮಾಡಲ್ಲ, ಸುಮ್ಮನೆ ಇರುತ್ತೆ. ನಮ್ದು ಇವಾಗ ಏನಿಲ್ಲ ಕೆಲಸ, TV ಆನ್ ಮಾಡ್ಕೊಂಡು TV ನೋಡ್ಕೊಂತ ಆರಾಮಾಗಿ ಕುಂದ್ರೋದು. ಆಕೆ ಮನಗಿಸ್ತಾಳವನ್ನ ಮನಗಿಸಿ ಬಂದು ಅಡುಗೆ ಮಾಡಿ ಆಮೇಲೆ ಊಟ. ಒಂದು 10 ಗಂಟೆ ಮೇಲೆ ಆಗುತ್ತೆ ಡೈಲಿ ನಮ್ದು ಊಟ. ಲೇಟ್ ಡೈಲಿ ಒಂದು 10 ಗಂಟೆ ಮೇಲೆ ಆಗೋದು ಊಟ ನೈಟ್. ಸ್ಟ್ಯಾಂಡ್ ಅದು ಸೆಲ್ಫಿ ಸ್ಟಿಕ್ಲೆ. ಎಲ್ಲಿ ಗುಂಡ ಮಕ್ಕಳೈತಿ. ಈಗಪ್ಪ ಬೆವ್ತ್ಬಿಟ್ಟಾನ. ಇಷ್ಟು ಚಳಿ ಇದ್ದರೂ ನಮ್ಮ ಮಗ ಇಷ್ಟು ಬೆವಿತಾನಂದ್ರೆ ಪುಣ್ಯ ಕಾಕೋಳೆ ಹೊಚ್ಕೊಳ್ಳೋಣ. ಇಲ್ಲ ಅಂದ್ರೆ
ಹಚ್ಚಿದ್ರೆ ಎದ್ದಳದು ಫ್ಯಾನ್ ಹಚ್ಚಿದ ಅವನಿಗೆ ಪೂರ ಬೆವ್ದ್ಬಿಟ್ಟ. ಏನು ಮಾಡತ್ತೀರಿ ಮೇಡಮ್? ಅವಳಿ ಕಾಳು ಸಾರು. ಯು ವಾಂಟ್ ಎನಿ ಹೆಲ್ಪ್? ಮುದ್ದೆ ಮಾಡ್ಕೊಂಡು ಮುದ್ದೆ ಮಾಡೋಕೆ ಬರ್ತೈತೆ. ಮುದ್ದೆ ಗಿದ್ದಿ ಎಲ್ಲ ಮಾಡಂಗಿಲ್ಲ. ಏನಾರ ಕಟ್ ಮಾಡೋದಿದ್ರೆ ಏನಾರ ಹೆಚ್ಚೋದಿದ್ರೆ ಹೆಚ್ಕೊಡು, ಒಂದು ಟೊಮೆಟೊ ಹೆಚ್ಕೊಡು, ಒಂದು ಉಳ್ಳಾಗಡ್ಡಿ ಹೆಚ್ಕೊಡು. ಹಾಂ ಅಷ್ಟೇ. ಟೊಮೆಟೊ ಹಣ್ಣು, ಒಂದು ಉಳ್ಳಾಗಡ್ಡಿ. ಎಸ್. ಓಕೆ, ಡನ್ ಡನ್. ಹೆಂಡತಿಗೆ ಯಾವಾಗ ಇವಾಗ ಹೆಲ್ಪ್ ಮಾಡ್ಕೊಂತ ಇರ್ಬೇಕು, ಇಲ್ಲ ಅಂದ್ರೆ ಕರೆಕ್ಟಾಗಿ ಹೊಟ್ಟಿಗೆ ಊಟ ಬೀಳಲ್ಲ. ಹಂಗಂತ ಏನಿಲ್ಲ, ಆದರೂ ಸ್ವಲ್ಪ ಹೆಲ್ಪ್ ಮಾಡ್ಕೊಂತ ಇರ್ಬೇಕು ಅವಾಗ ಅವಾಗ. ಯಾಕೆಂದ್ರೆ ಒಬ್ಬಳೇ ಅಲ್ಲ, ಒಬ್ಬಳೇ ಅಡುಗೆ ಮಾಡೋದು, ಒಬ್ಬಳೇ ಎಲ್ಲ ಕೆಲಸ ಮಾಡೋದು ಅಂದ್ರೆ ಪಾಪ ಆಕೆಗೆ ಬೇಜಾರಾಗುತ್ತೆ. ಸೊ ಅದು ಬೂಚು ಚೇಂಜ್ ಮಾಡಿ ಎಣ್ಣೆಗೆ ಎಣ್ಣೆ ಕೊಟ್ಟು ಕ್ಯಾಪಲ್ಲಿ ತೊಳೆದಿದ್ದು ಹೊಸ ಹೋಟ್ಲಿ ಆಮೇಲೆ ಹಾಕ್ತಾನಂತೆ. ಹೋಗಿ ಸಣ್ಣಗೆ ಹಚ್ಬೇಕೇನ? ಇಲ್ಲ, ಮಿಕ್ಸಿಗೆ ತಗೋ. ಸಣ್ಣ ನಡಿಗೆ ಅರ್ಧ ಮಸಾಲೆಗೆ ಅರ್ಧ. ನನ್ನೆದೆ ಬಾನಲಿದಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕತೆ ಯಾಕೆ ಹೇಳಲು ಮೇರಕ್ಕೆ ತಾನೇ ಮುಚ್ಚೋದು. ಕಲಕಲ ನಗುವಲ್ಲಿ ಕಚಗುಳಿ ಇರಿಸಿ ಚಿಮ್ಮುವ ನೀರಲೇ, ನನ್ನ ಸ್ಥಿತಿ ಯಾಕೆ ಹೇಳಲು ನಿಮ್ಮಯ ಕಳೆದ ಕಾಣುವುದು. ನಿಮ್ಮಯ ಹಾಗೆ ರೆಕ್ಕೆ ಪಡೆಯಲು ಆಸೆಯ ದಿನ ಕಳೆವೆ. ಹೆಚ್ಚು ಅರ್ಧ ಮಿಕ್ಸಿಗೆ, ಅರ್ಧ ಸಣ್ಣಗೆ. ಈಗೇನು ಅವ್ರಿಕಾಳು ಸಾಂಬಾರು, ಮುದ್ದಿ, ಮುದ್ದಿ, ರಾಗಿ ಮುದ್ದಿ. ಚಪಾತಿ ಮಾಡಲಿ ಅಂದ್ರೆ ರಾಗಿ ಮುದ್ದಿ ಮಾಡಲಿ? ರಾಗಿ ಮುದ್ದಿನ ಮಾಡಿ. ಏನು ಇಷ್ಟ? ಆ್ಯಕ್ಚುಲಿ ನಮ್ಗೆ ಉತ್ತರ ಕರ್ನಾಟಕ ಅಲ್ಲ, ಮುದ್ದಿ ಗಿದ್ದಿ ಎಲ್ಲ ಅಷ್ಟು ಅಭ್ಯಾಸ ಇಲ್ಲ. ರೊಟ್ಟಿ ನಮಗೆ ಜಾಸ್ತಿ, ಜೋಳದ ರೊಟ್ಟಿ. ಅವಾಗವಾಗ ಮುದ್ದೆ ಮಾಡ್ತಿರ್ತಾವ, ಒಳ್ಳೇದಲ್ಲ ಅದು. ನಾನು ಗಾಡಿ ಓಡಿಸ್ತೀನಲ್ಲ, ಹೀಟ್ ಕಡಿಮೆ ಆಗಲಿ ಅಂತ ರಾಗಿ ಮುದ್ದೆ. ಅವಾಗವಾಗ ಒಂದೊಂದು ಸಾರಿ ಉತ್ತರ ಕರ್ನಾಟಕದವರು ಆಗಲಿ ಯಾರಾಗಲಿ ಡ್ರೈವಿಂಗ್ ಮಾಡೋರು ಅಥವಾ ಟ್ರೈಲರಿಂಗ್ ಮಾಡೋರು ಈ ಥರ ಹೀಟ್ ಆಗೋ ಥರ ಕೆಲಸ ಮಾಡ್ತಿರ್ತಾರಲ್ಲ, ಅವರೆಲ್ಲ ಅವಾಗವಾಗ ಒಂದು ಸಾರಿ ರಾಗಿ ಮುದ್ದೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್. ಎಲ್ಲ ಒಳ್ಳೇದು, ಪೋಷಕಾಂಶಗಳು ಜಾಸ್ತಿ ಇರ್ತವೆ. ರೊಟ್ಟಿ ಜಾಸ್ತಿ ರೊಟ್ಟಿನೇ, ಇದು ಯಾವಾಗ ಒಮ್ಮೆ ಮುದ್ದೆ. ಈ ಥರ ಅವಳಿ ಕಾಳು ಸಾರು ಸಾಂಬಾರು ಚೆನ್ನಾಗಿ ಅನಿಸುತ್ತೆ. ಸೊಪ್ಪಿನ ಸಾರು. ಹಾಂ, ರಾಗಿ ಮುದ್ದಿಗೆ ಆಲ್ಮೋಸ್ಟ್ ಸೊಪ್ಪಿನ ಸಾರು ಬೆಸ್ಟ್. ಅಂದರೆ ಈಗ ಸೀಸನ್ ಅಲ್ಲ ಅವ್ರಿಕಾಳು ಸಾಂಬಾರು ಅಂತ ನನಗೆ ಭಾಳ ಇಷ್ಟ. ಮಿಕ್ಸಿಗೆ ಅಂತ ಹಾಕ್ಬಿಟ್ಬಿಡ, ಪುಣೆ ಬರುತ್ತೆ. ಕಾಳು ಮೆಣಸು ಏನಾದರೂ ಒಂದು ಹೆಲ್ಪ್ ಮಾಡ್ಬೇಕಂದ್ರೆ ಏನಾಗ್ತವ? ನೀವು ಉಣ್ಣಾಗಿಲ್ಲ ಹಂಗಂದ್ರೆ ಉಣ್ತೀನಿ ನೀನೇ. ಅದೊಂದು ಟೊಮೆಟೊ ಈರುಳ್ಳಿ ಕಟ್ ಮಾಡಿಕೊಟ್ಟಿದ್ದೀನಿ, ಒಂದು ಸ್ವಲ್ಪ ಹಾಕ್ಕೊಂಡ್ಬಿಡು ಸಾಕು. ಮತ್ತೆ ಏನಿಲ್ಲ ಕೆಲಸ. ಕಾಳು ಮೆಣಸು, ಅದು 4 ಜೀರಿಗೆ ಹಾಕ್ತೀನಿ. ಅದು ಹೊಸದ ಯೂಸ್ ಅದೆಲ್ಲ ಎತ್ತಿಡು. ಇದು ಹೋಗ್ಬಿಟ್ಟೈತಿ, ತರಿಸ್ಬೇಕು ಅಂತ ಸಿಗ್ತಾವ ಆನ್ಲೈನಾಗ ತರಿಸಿದ್ರೆ. ಇದು ಎಣ್ಣೆ ಹಾಕೋದು, ಆಯಿಲ್, ಅಡುಗೆ ಎಣ್ಣೆ. ಇದು ಒಂದು ಕಟ್ ಮಾಡಿಬಿಟ್ಟಾಳೆ. ಏನು ಮಾಡಿ ಅದ್ರ ಜೊತೆ ಕುಸ್ತಿ ಆಡಿಲ್ಲ ಏನೋ ಗೊತ್ತಿಲ್ಲ. ಸೊ ಈ ಬಾಟ್ಲದ್ದು ತೆಗೆದು ಹಾಕಿರೋದು. ಅದು ಏನು ಅವತ್ತು ಓಪನ್ ಆಗೋದು ಹಿಂಗೆ ಮಾಡಿದ್ರೆ ಪಟ್ಟ ಅಂತ. ಅವ್ರಿಕಾಳು ಕುದಿಸಿದ. ಸುಡ್ತಾ 1-2 ನಿಮಿಷ ಬಿಟ್ಟು ಹಾಕು ಮಿಕ್ಸಿ.
ಒಂದೆರಡು ಹಸಿಮೆಣಸಿನಕಾಯಿ ಹಾಕಬೇಕು. ಎಲ್ಲ ಮಿಕ್ಸಿ ಆಯ್ತು. ಕಂಡಾಗ ಕಣ್ಣೊಡದ ಕರಿಯಮ್ಮನ ಗುಡಿ ಮುಂದೆ ಕೈಮಾಡಿ ಪಾಡಿ ಕತ್ತಲಾಗ ಹಾಲ ತರತೇನಂತ ಗೆಳತಿ ಮನೆಗೆ ಬಂದ ಕೈ ಮಾಡಿ ಕತ್ತಲ ನನ್ನ ಪತ್ರಿದೆ ಪಾದಿ ಗೆಳತಿ ಹಣಕ ಮಾಡಿ ಒಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡ್ದ ಚಂದುಳ್ಳ ಚೆಲುವಿ ನಿನಂದಳದ ಮ್ಯಾಗಿನ ಬ್ರಹ್ಮ ಕಳಿಶಾನ ಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯಾವ ಬಿಕ್ಕ ಹೋಗ್ಯಾಡ ನಕ್ಕ ಹೆಂಗಾರ ಬಾವೊಮ್ಮೆ ಬದಲಿಸಿದಿಕ್ಕ ನೋಡ್ಲಿ ರುಬ್ಬಿರೋದು ನೋಡ್ರಿ ನನ್ನ ಗಂಡ ರುಬ್ಬಿ ಕೊಟ್ರಂತ ಮಸಾಲೆ ನೀ ಎಷ್ಟು ಸಣ್ಣ ರುಬ್ಬಪ್ಪ ನಿನಗೆ ಒಳಕಲ್ನಂಗೆ ರುಬ್ಬಕ್ಕೆ. ಘಮ ಘಮ ನಾನು ಮಿಕ್ಸಿ ಮಾಡಿ ಕೊಟ್ಟೆ ಅದಕ್ಕೆ ಇಂಥ ಡೌಗೆ ಏನು ಕಡಿಮೆ ಇಲ್ಲ ನನ್ನ ಗಂಡ. ಮತ್ತೆ ಆತಲ್ಲ ಈಗ ಇದು ಮಾಡೋದಾತ ಸಾಂಬಾರು ಅಷ್ಟೇ ಅಲ್ಲ ಮುದ್ದಿದ ನಿಂದೆ ಕೆಲಸ ನನಗೆ ಏನಿಲ್ಲ ನಾನು ಸ್ವಲ್ಪ ಟಿ ವಿ ನೋಡ್ತೀನಿ. ಬಿಗ್ ಬಾಸ್ ಒಂದು ನೋಡೋದಷ್ಟೇ. ಇವ ಧಾರಾವಾಹಿ ಬರ್ತಿರ್ತಾವೆ ಹಂಗೆ ನೋಡ್ತಿರ್ತೀವಿ. ಬಿಗ್ ಬಾಸ್ ಹೆವಿ ಇಂಟ್ರೆಸ್ಟ್ ಕೊಟ್ಟು ನೋಡೋದು. ಯಾಕಂದ್ರೆ ನಮ್ಮ ಗಿಲ್ಲಿ ವಿನ್ ಆಗ್ಬೇಕಂತ ಎಲ್ರಿ ಗಿಲ್ಲಿಗೆ ಸಪೋರ್ಟ್ ಮಾಡಿರಿ, ಗಿಲ್ಲಿಗೆ ಓಟ್ ಹಾಕಿರಿ, ಗಿಲ್ಲಿನ ವಿನ್ ಮಾಡಿಸಿ. ಯಾಕಂದ್ರೆ ಅವನಷ್ಟು ನಿಯತ್ತಾಗಿ ಅವನಷ್ಟು ಕರೆಕ್ಟಾಗಿ ಆಟ ಆಡ್ತಿದ್ರು ಯಾರಿಲ್ಲ ಅಂತ ನಾವು ಬಿಗ್ ಬಾಸ್ ಹಾಂ ಸಾಕು ಸರಿ ಸರಿ. ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು, ಎಲ್ಲ ರೆಡಿ ಲಚ್ಚಿ ಎಲ್ಲ ಅಡುಗೆ ಆಗಿದೆ. ಹಬ್ಬದ ಅಡುಗೆ ಏನಲ್ಲ, ನಾರ್ಮಲ್ಲಾಗಿ ಡೈಲಿ ಏನು ಮಾಡ್ಕೊತೀವೋ ಅದೇ ಥರ. ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಅಂದರೆ ಅದೇ ಇದನ್ನು ಮಾಡಿರೋದು ಮುದ್ದೆ ಅವ್ರಿಕಾಳು ಸಾಂಬಾರು. ಬೆಳಗ್ಗೆ ಶಾವಿಗೆ ಬಾತು ಮತ್ತು ಕೇಸರಿ ಬಾತು ಅಷ್ಟೇ ನಮ್ಮ ಹಬ್ಬ. ಸಿಟಿ ಒಳಗೆ ಅದ ಅಲ್ಲ ಅದು ಚೆನ್ನಾಗಿ ಮಾಡ್ತಿದ್ವಿ. ಅದು ಎರಡು ಏನು ಮಾಡೋಕ್ಕಾಗಲ್ಲ ಕೆಲಸ, ಹಂಗಂತಂದಲ್ಲ, ಅದು ಎರಡೇ ಜನಕ್ಕೆ ಏನು ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ. ಇಬ್ಬರಿಗೆ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ, ಏನು ಮಾಡ್ಕೊಂಡು ತಿನ್ಬೇಕು ಏನು ಬಿಡ್ಬೇಕು ಅದೆಲ್ಲ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಬರಲ್ಲ. ಏನೋ ಒಂದು ತಿಂದು ಮಲ್ಕೊಂಬಿಡೋಣ ಅನ್ಸ್ಬಿಡೋದೈತೆ ಅಷ್ಟೇ. ಬೇಯಿಸಿದಾನೆ ಮುದ್ದೆ ತೊಂಬ ಮುದ್ದೆ ಇಲ್ಲೇದನು. ನಮ್ಮ ಬಿಗ್ ಬಾಸ್ ಹತ್ತೈತಿ. ಬಿಗ್ ಬಾಸ್ ಭಾಳ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀನಿ ನಾನು. ನಿನ್ನೆ ಧ್ರುವಂತ 26 ತಲೆನ ಓಡಿಸಿರೋನು ಅವನೇ ಹೋಗ್ಬಿಟ್ಟ ನಿನ್ನೆ. ಅದೊಂದು ಖುಷಿ ವಿಚಾರ. ಅದ ಬಾಬಾ ಹೊಟ್ಟೆಸೋ ನಮಗೆ ಭಾಳ ತತ್. ಮುದ್ದೆ ಅವರೆಕಾಳು ಸಾಂಬಾರು, ಸ್ವಲ್ಪ ತುಪ್ಪ. ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೇನೋ ನೋಡ್ಕೊಂಡು ಕಮೆಂಟ್ ಮಾಡ್ತೀನಿ. ಲಚ್ಚಿ ಅಡುಗೆ ಫಸ್ಟ್ ಟೇಸ್ಟ್ ಮಾಡ್ತೀನಿ. ಗುಂಡೆ ಅಂತ ನನ್ನ ಮಗ 2 ನಿಮಿಷ ಮಲ್ಕೊಂತಾನ, 5 ನಿಮಿಷ ಹೇಳ್ತಾನ.
ಸೂಪರ್ ಮಸ್ತ್ ಆಗೈತೆ ಸಾಂಬಾರು. ಮಸ್ತ್ ಐತ್ಲೆ, ಸಾರು ಮಾತ್ರ ಅನ್ನ ಗೊತ್ತಾಗೈತಿ. ನಿಜ ನಿಜ ಮಸ್ತ್ ಐತಿ. ಮುದ್ದಿಗೆ ಮಸ್ತ್ ಆಗೈತಿ. ಆಗ್ಲೇ ಸ್ಮೆಲ್ ಚೆನ್ನಾಗಿ ಹಾಡ್ತೀನಿ. ಒಂದು ಆಲ್ರೆಡಿ ಆಗೈತಿ, ಆದ್ರೆ ಇಲ್ಲಿ ಕೂತ್ಕೊಂಡು ಮೇಯಾಕತ್ತಾನ. ಸೌಕರ ಏನು ಮಾಡತ್ತೀರಿ? ಹಾಂ ಮಮ್ಮಣ್ಣಾಗತ್ತೀರ? ಹಾಂ ಅಪ್ಪಾಜಿ. ಅಬ್ಬಾ ಜಾಣ ಐತದೆ, ಜಾಣ ಇದ್ದದ ಬಂಗಾರಿ. ಮಮ್ಮಣ್ಣ ಹತ್ತಿರನ ಹೌದಾ ಮಮ್ಮಣ್ಣದೆ ಚಿನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಒನ್ಸ್ ಅಗೇನ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಳಪ್ಪಾಜಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ ಹೇಳಪ್ಪಾಜಿ. ಎಲ್ಲರಿಗೂ ಸಕ್ಕರ್ ಮಕರ ಸಕ್ಕರ್ ಕ್ರಾಂತಿ ಜಯಂತಿ ಬೋಲ ಭರತ್ ಮಾತಾ ಕಿ ಜೈ. ಓಕೆ ಗೈಸ್, ಬಾಯ್ ಬಾಯ್, ಗುಡ್ ನೈಟ್.